ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಈಗ ಸಂಕ್ರಾಂತಿ ಹಬ್ಬದ ಆಚರಣೆಯ ಕುರಿತು ಶ್ರೀ ಉ.ವೆ. ಶ್ರೀನಿವಾಸರಾಜನ್ ಅವರಿಂದ ವಿವರಣೆ. ಅಸ್ಮದ್ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಯತಿರಾಜ ಭಕ್ತಿ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀಮದ್ ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯ ಉಭಯ ವೇದಾಂತ ಪ್ರವರ್ತಕಾಚಾರ್ಯರಾಗಿಯೂ ಪರಮಹಂಸ ಪರಿವ್ರಾಜಕಾಚಾರ್ಯರಾಗಿಯೂ ವಿರಾಜಮಾನರಾಗಿರುವಂತಹ ನಮ್ಮ ಶ್ರೀ ಯದುಗಿರಿ ಯತಿರಾಜ ಜೀಯರ್ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಆರಂಭಿಸ್ತೇನೆ. ಶ್ರೀ ಸ್ವಾಮಿಯವರ ನಿಯಮನದಂತೆ ಶ್ರೀ ಯತಿರಾಜ ಭಕ್ತಿ ಚಾನಲ್, ಈ ಚಾನಲ್ನ ದಿವ್ಯ ಸಂದರ್ಶನ ಎನ್ನುವ ಈ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿಯ ಬಗೆಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅನ್ನೋದು ನಿಯಮನ, ಸ್ವಾಮಿಗಳವರ ಕಟ್ಟಳೆ. ಅವರ ಶ್ರೀಪಾದ ಬಲವನ್ನೇ ನನಗೆ ಅವಲಂಬವಾಗಿಕೊಂಡು ನನ್ನ ಎರಡು ಭಿನ್ನಗಳನ್ನು ಮಂಡಿಸ್ತೇನೆ. ಸಂಕ್ರಾಂತಿ ಎನ್ನುವುದು ಒಂದು ಅದ್ಭುತವಾದ ಪರ್ವಕಾಲ. ಸೌರಮಾನದಲ್ಲಿ ನೋಡಿದರೆ ಮಕರ ಸಂಕ್ರಮಣ. ಆ ಮಕರ ಮಾಸಕ್ಕೆ ಸೂರ್ಯ ಹೋಗುವ ಒಂದು ಕಾಲವಾಗಿದೆ. ಅದೇ ರೀತಿ ಉತ್ತರಾಯಣ ಪುಣ್ಯಕಾಲ ಅಂತಲೂ ಇದಕ್ಕೆ ಹೆಸರಿದೆ. ಸೂರ್ಯ ಉತ್ತರ ದಿಕ್ಕಿಗೆ ಚಲಿಸುವಂತಹ ಒಂದು ಕಾಲವಾಗಿದೆ ಈ ಉತ್ತರಾಯಣ ಪುಣ್ಯಕಾಲ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಮನುಷ್ಯರ ಒಂದು ವರ್ಷ, ದೇವತೆಗಳಿಗೆ ಒಂದು ದಿನ. ಆ ದಿನದಲ್ಲಿ ಹಗಲು ರಾತ್ರಿ ಹೇಗೆ ವಿಂಗಡಣೆ ಆಗಿದೆ ಅಂತಂದರೆ, ನಮ್ಮ ಉತ್ತರಾಯಣ ಕಾಲ 6 ಮಾಸಗಳು ದೇವತೆಗಳಿಗೆ ಒಂದು ಹಗಲು, ನಮ್ಮ ದಕ್ಷಿಣಾಯನದ 6 ಮಾಸಗಳು ದೇವತೆಗಳಿಗೆ ಒಂದು ರಾತ್ರಿ. ಆ ರೀತಿಯಲ್ಲಿ ನೋಡಿದರೆ ಈಗ ಉತ್ತರಾಯಣ ಪುಣ್ಯಕಾಲ, ಉತ್ತರಾಯಣ ಶುರುವಾಗುವ ಕಾಲ ಅಂದರೆ ದೇವತೆಗಳಿಗೆ ಈಗ ಬೆಳಗ್ಗಿನ ಜಾವ, ಬೆಳಗ್ಗೆ ಸೂರ್ಯೋದಯ ಆಗುವ ಕಾಲ. ಅಂತಹ ಒಂದು ಅದ್ಭುತ ಪರ್ವಕಾಲದಲ್ಲಿ ನಾವಿದ್ದೇವೆ. ಈ ಸಂಕ್ರಾಂತಿ ಅನ್ನೋದು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬಹಳ ಮುಖ್ಯವಾದ ಒಂದು ಪರ್ವಕಾಲ. ಯಾತಕ್ಕೆ ಅಂತಂದರೆ, ಮಾರ್ಗಳಿ ಮಾಸ ಮುಗಿದು ಮಕರ ಮಾಸ ಆರಂಭಿಸುವಂತಹ ಒಂದು ಕಾಲವಾಗಿದೆ. ಆಂಡಾಳ್ 30 ದಿನಗಳ ಒಂದು ವ್ರತವನ್ನು ತಾನು ಅನುಷ್ಠಿಸಿ, ಅಂದರೆ ಅದನ್ನು ಅನುಕರಣ ಮಾಡಿ, ಗೋಪಿಗೆಯರನ್ನು ಅನುಕರಣ ಮಾಡಿ, ಆ ಅನುಕರಣೆಯಿಂದ ಭಗವಂತನ ಪರಿಪೂರ್ಣ ಅನುಗ್ರಹವನ್ನು ಹೊಂದಿ ಆ ಭಗವಂತನೊಂದಿಗೆ ಕೂಡಿದಳು ಅನ್ನೋದು ಈ ಭೋಗಿಯ ದಿನ ತಿರುಕಲ್ಯಾಣವನ್ನು ಮಾಡ್ತಾರೆ. ಆಂಡಾಳ್ ತಿರುಕಲ್ಯಾಣ ಅಂತ ನಾವೆಲ್ಲ ಅನುಭವಿಸ್ತೇವೆ. ಆ ಭೋಗಿ ತಿರುಕಲ್ಯಾಣದಲ್ಲಿ ಈ ವೈಭವವನ್ನು ನಾವು ನೋಡ್ತೇವೆ. ಅಂತಹ ಪರ್ವ ಕಾಲದಲ್ಲಿ ಈ ಸಂಕ್ರಾಂತಿಯು ಕೂಡಿರುತ್ತೆ. ಇದರ ವಿಶೇಷತೆ ಏನು ಅಂದರೆ, ಹೆಚ್ಚಾಗಿ ಈ ಗ್ರಾಮೀಣ ಪಕ್ಕಗಳಲ್ಲಿ ಇದನ್ನು ತುಂಬ ಅದ್ಭುತವಾಗಿ ಆಚರಿಸ್ತಾರೆ. ಬೆಳೆಗಳೆಲ್ಲ ಬೆಳೀತಾರಲ್ವ, ಅದರ ಆ ಒಂದು ಫಸಲು ಸಿಗುವಂತಹ ಅದ್ಭುತ ಕಾಲ ಇದು. ಈ ಕಟಾವುಗಳನ್ನೆಲ್ಲ ಮಾಡಿ ಬೆಳೆದ ಆ ಬೆಳೆಗಳನ್ನೆಲ್ಲ ಸೇರಿಸಿ ಮೊದಲ ಪೂಜೆ ಸಲ್ಲಿಸಿ, ಅದೇ ರೀತಿಯಾಗಿ ತಾವು ಆ ಭೂಮಿಯನ್ನು ಉಳೋಕ್ಕೆ ಇಟ್ಕೊಂಡಿದ್ದಂತಹ ದನ ಕರುಗಳು, ಆ ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ಅದುವೇ ಧನವಲ್ವೇ. ಆ ದನ ಕರುಗಳಿಗೆಲ್ಲ ಒಳ್ಳೆಯ ಸಿಂಗಾರವನ್ನು ಮಾಡಿ, ಪೂಜೆಯನ್ನು ಮಾಡಿ, ಕಿಚ್ಚು ಹಾರಿಸೋದು ಅಂತ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ. ಅದಕ್ಕೆ ದೃಷ್ಟಿ ಕಳೆಯೋ ರೀತಿಯಲ್ಲಿಯೂ, ಅದರ ಭಯಗಳನ್ನು ನಿವಾರಣೆ ಮಾಡುವ ರೀತಿಯಲ್ಲಿಯೂ ಈ ಕಿಚ್ಚನ್ನು ಹಾರಿಸೋದು, ಹಸುಗಳನ್ನು, ಈ ಎತ್ತುಗಳನ್ನು ಕಿಚ್ಚು ಹಾರಿಸೋದು ಅನ್ನೋದನ್ನು ಮಾಡ್ತಾರೆ. ಈ ಒಂದು ಪರ್ವಕಾಲದಲ್ಲಿ ಎಳ್ಳು ಬೆಲ್ಲಗಳನ್ನು ಸೇರಿಸಿ ತಿನ್ನೋದು ವಾಡಿಕೆ. ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಒಂದು ಮಾತು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಥರ ಹೇಳ್ತಾರೆ. ಆ ರೀತಿಯಾಗಿ ಈ ಎಳ್ಳು ಬೆಲ್ಲಗಳನ್ನು ಅಂದರೆ ಎಲ್ಲರಿಗೂ ಹಂಚಿ ಇದನ್ನು ತಿನ್ನೋ ಪದ್ಧತಿ ಒಂದಿದೆ. ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಈ ದಿನ, ಈ ಸಂಕ್ರಾಂತಿಯ ದಿನ ಬಹಳ ಅದ್ಭುತವಾದ ಒಂದು ಕೊಂಡಾಟವಾಗಿ ಆಚರಣೆ ಮಾಡಲಾಗತ್ತೆ. ಹೊಸ ವಸ್ತ್ರಗಳನ್ನು ಉಟ್ಟು ಹೊಸ ಹುರುಪಿನಿಂದ ಭಗವಂತನಿಗೆ
ವಿಶೇಷವಾದ ನೈವೇದ್ಯಗಳನ್ನೆಲ್ಲ ಮಾಡಿ, ಈ ಪೊಂಗಲ್, ಸಕ್ಕರೆ ಪೊಂಗಲ್ ಮೊದಲಾದ ಈ ವಿಶೇಷ ನೈವೇದ್ಯಗಳನ್ನು ಮಾಡಿ ಭಗವಂತನಿಗೆ ಅರ್ಪಿಸಿ, ನಂತರ ಎಲ್ಲರೂ ಕೂಡಿ ಇದ್ದು ಆ ಎಳ್ಳು ಬೆಲ್ಲಗಳನ್ನು ಭಗವಂತನಿಗೆ ಅರ್ಪಿಸಿ, ನಂತರ ಭಗವತ್ ತೀರ್ಥ ಅಂದರೆ ಭಗವಂತನಿಗೆ ತಿರುವಾರಾಧನ ಮಾಡಿದ ತೀರ್ಥ ಪ್ರಸಾದಗಳು, ಆಚಾರ್ಯನ ಶ್ರೀಪಾದ ತೀರ್ಥ, ಈ ರೀತಿಯಾಗಿ ವಿಶೇಷವಾಗಿ ಎಲ್ಲರೂ ಕೂಡಿ ಇದ್ದು ಸಂಭ್ರಮಿಸುವ ಅದ್ಭುತ ಒಂದು ಪರ್ವ. ಈ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ತಮಿಳುನಾಡು ಪಕ್ಕಗಳಲ್ಲಿ ಹೋದರೆ ಪೊಂಗಲ್ ಅಂತ ಕೊಂಡಾಡ್ತಾರೆ. ಅಲ್ಲಿ ಈ ಪೊಂಗಲ್ ಅನ್ನುವ ಒಂದು ತಿಂಡಿಯನ್ನು ಅವರು ಮಾಡ್ತಾರೆ. ಕಾರಣವೇನೆಂದರೆ ಅದು ಉಕ್ಕತ್ತಲ್ವ, ಅದು ಪೊಂಗಲ್ ಅನ್ನೋದು ಒಂದು ಅದಕ್ಕೆಂದು ವಿಶೇಷವಾಗಿ ಕಬ್ಬಿನ ಜಲ್ಲೆಯನ್ನೆಲ್ಲ ಇಟ್ಟು ಆ ಮಣ್ಣಿನ ಮಡಕೆಯಲ್ಲೇ ಸೌದೆಯ ಒಲೆಯಲ್ಲೇ ಆ ಪೊಂಗಲನ್ನು ಮಾಡಬೇಕಾದ್ರೆ ಅದು ಉಕ್ಕತ್ತಲ್ವ, ಆ ಉಕ್ಕೋದು ಒಂದು ಸಮೃದ್ಧಿಯ ಸಂಕೇತ ಅಂತ ಹೇಳಿ ಆ ಉಕ್ಕುವ ಮುಹೂರ್ತವನ್ನು ಅವರು ಕೊಂಡಾಡ್ತಾರೆ. ತುಂಬ ಆಶ್ಚರ್ಯವಾಗಿ ಆ ಪೊಂಗಲ್ ಆ ಕೊಂಡಾಟದಲ್ಲಿ ಈ ರೀತಿಯಾಗಿ ಎಲ್ಲರಿಗೂ ಒಂದು ವೈಭವವನ್ನು ತರುವಂತಹ ಒಂದು ಪುಣ್ಯಕಾಲ, ಉತ್ತರಾಯಣ ಪುಣ್ಯಕಾಲ. ಪುರಾಣಗಳಲ್ಲಿ ಹೇಳಿರುವಂತೆ ಸ್ವರ್ಗದ ಬಾಗಿಲು ತೆರೆಯುವ ಕಾಲ. ಆ ರೀತಿಯಾದ ಈ ಅದ್ಭುತ ಪರ್ವಕಾಲದಲ್ಲಿ ಇದರೊಂದಿಗೆಯೇ ಇನ್ನೊಂದು ದಿನಕ್ಕೆ ಇನ್ನೊಂದು ಚಿಕ್ಕ ಆಚರಣೆಯನ್ನು ಮಾಡಲಾಗತ್ತೆ. ಕನು ಹಬ್ಬ ಅಂತ ಮಾರನೇ ದಿನ ಕನು ಹಬ್ಬವನ್ನು ಆಚರಿಸಲಾಗತ್ತೆ. ಸಾಮಾನ್ಯವಾಗಿ ಈ ಶಾಸ್ತ್ರಗಳ ಹೊರತಾಗಿಯೂ ಹಿರಿಯರು ಆಚರಣೆ ಮಾಡ್ಕೊಂಡು ಬಂದಿರುವಂತಹ ಕೆಲ ಪದ್ಧತಿಗಳು ನಮ್ಮಲ್ಲಿವೆ. ಆ ರೀತಿಯಲ್ಲಿ ಮಾಡುವ ಒಂದು ಪದ್ಧತಿಯೇ ಕನು ಹಬ್ಬ. ಈ ದಿನ ಭಗವಂತನಿಗೆ ಅರ್ಪಿಸಿದ ಅನ್ನಗಳು, ಅದೇ ರೀತಿ ದೋಸೆ, ಕಬ್ಬಿನ ಜಲ್ಲೆ, ಕೆಲವು ಹಣ್ಣುಗಳು ಇದೆಲ್ಲ ಸೇರಿಸಿ ಆ ಕನೋ ಪಿಡಿಯನ್ನ ಇಡೋದು ಅನ್ನೋದನ್ನು ವಿಶೇಷವಾಗಿ ಸ್ತ್ರೀಯರು ಮಾಡುವ ಒಂದು ಕರ್ತವ್ಯವಾಗಿದೆ. ಇದನ್ನು ಮಾಡೋ ಉದ್ದೇಶವೇನು ಅಂದರೆ, ಎರಡು ಹಬ್ಬಗಳು ಸ್ತ್ರೀಯರು ಕಡ್ಡಾಯವಾಗಿ ಕೊಂಡಾಡ್ತಾರೆ. ಒಂದು ಈ ಮಕರ ಸಂಕ್ರಮಣದ ನಂತರ ಅದರ ಮಾರನೇ ದಿನ ಮಾಡುವ ಈ ಕನು ಹಬ್ಬ, ಇನ್ನೊಂದು ಪಂಗುನಿ ಮಾಸದಲ್ಲಿ ಬರುವಂತಹ ಕಾರ್ಗಾಲಡೆ ಹಬ್ಬ ಅಂತ ಹೇಳ್ತಾರೆ. ಈ ಎರಡನ್ನ ಕಡ್ಡಾಯವಾಗಿ ಸ್ತ್ರೀಯರು ಆಚರಣೆ ಮಾಡ್ತಾರೆ. ಕಾರಣವೇನೆಂದರೆ, ಆ ಕಾರ್ಗಾಲಡೆ ಹಬ್ಬ ತನ್ನ ಮಾಂಗಲ್ಯ ಗಟ್ಟಿರಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಆಚರಣೆ ಮಾಡ್ತಾರೆ. ಅದೇ ರೀತಿ ತಾವು ಹುಟ್ಟಿದ ಮನೆಗೆ ಒಂದು ಶ್ರೇಯಸ್ಸುಂಟಾಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಕನು ಹಬ್ಬವನ್ನು ಮಾಡ್ತಾರೆ. ತಮ್ಮ ಹುಟ್ಟಿನ ಮನೆಯಲ್ಲಿ ತಾವು ಹೆತ್ತವರು ಅಂದರೆ ತಮ್ಮ ಹೆತ್ತವರು, ತಮ್ಮ ಅಣ್ಣ ತಮ್ಮಂದಿರು ಯಾರಾದರೂ ಇದ್ದರೆ ಅವರೆಲ್ಲರ ಶ್ರೇಯಸ್ಸಿಗಾಗಿ ಕನು ಪಿಡಿಯನ್ನ ಇಡೋದು, ಅವರ ಒಳಿತನ್ನ ಇವರು ಆಶಿಸಿ ಕನು ಪಿಡಿಯನ್ನ ಇಡೋದು ಅನ್ನೋದು ಬಹಳ ಶ್ರೇಷ್ಠವಾದ ಒಂದು ಪದ್ಧತಿಯಾಗಿದೆ. ಈ ರೀತಿಯಲ್ಲಿ ಸಂಕ್ರಾಂತಿ ಎಂದರೆ ಎಲ್ಲರಿಗೂ ಒಂದು ಸಂಭ್ರಮದ ಒಂದು ವಾತಾವರಣ. ಈ ಸಂಭ್ರಮದ ವಾತಾವರಣದಲ್ಲಿ ಎಲ್ಲರೂ ಎಳ್ಳು ಬೆಲ್ಲಗಳನ್ನು ತಿಂದು ಒಳ್ಳೆಯ ಮಾತಾಡಿ ಎಲ್ಲರೂ ಸತ್ಪ್ರಜೆಗಳಾಗಿ ಭಗವಂತನ ಆಚಾರ್ಯರ, ವಿಶೇಷವಾಗಿ ನಮ್ಮ ಆಚಾರ್ಯರಾದ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳವರ ಆಶೀರ್ವಾದದೊಂದಿಗೆ ಎಲ್ಲರೂ ಸುಖ ಸಮೃದ್ಧಿಗಳಿಂದ, ಅನೇಕ ಧನ ಕನಕಾದಿ ಅಷ್ಟ ಐಶ್ವರ್ಯಗಳಿಂದ ನಾವೆಲ್ಲರೂ ಸುಖವನ್ನು ಹೊಂದಿ ಭಗವಂತನಲ್ಲಿ ವಿಶೇಷವಾಗಿ ಕೈಂಕರ್ಯ ಆ ನಿಷ್ಠೆಯನ್ನು ಹೊಂದಿ ಕೈಂಕರ್ಯಗಳನ್ನು ಉತ್ತರೋತ್ತರವಾಗಿ ವರ್ಧಿಸಿಕೊಳ್ಬೇಕು ಅನ್ನುವ ಪ್ರಾರ್ಥನೆಯೊಂದಿಗೆ ಈ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಮತೆ ಸೌಮ್ಯಜಾ ಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗ ವಾಸಿನೇ ಭೂಯಾ ನಿತ್ಯಶ್ರೀರ್ ನಿತ್ಯಮಂಗಳಂ. ಶ್ರೀಮತೆ ರಾಮಾನುಜಾಯ ನಮಃ.